ಪೋಕ್ಸೋ ಕೇಸ್ನಲ್ಲಿ ಮುರುಘಾ ಶ್ರೀಗಳ ಭವಿಷ್ಯ ಏನಾಗುತ್ತೆ ಅನ್ನೋದು ಕುತೂಹಲ. ದಾವಣಗೆರೆಯಿಂದ ಚಿತ್ರದುರ್ಗಕ್ಕೆ ಶ್ರೀಗಳು ಹೊರಟಿದ್ದಾರೆ. ಮುರುಘಾ ಶ್ರೀಗಳ ಜೊತೆಗೆ ಬಸವಪ್ರಭು ಸ್ವಾಮೀಜಿ ಕೂಡ ಹೊರಟಿರೋದು ಕಂಡು ಬರ್ತಾ ಇದೆ. ಇದಕ್ಕೂ ಮುಂಚೆ ಜಯದೇವ ಜಗದ್ಗುರುಗಳ ಗದ್ದುಗೆಗೆ ಮುರುಘಾ ಶ್ರೀಗಳು ಪೂಜೆಯನ್ನು ಸಲ್ಲಿಸಿದ್ರು ಅನ್ನೋದರ ಮಾಹಿತಿ. ಗದ್ದುಗೆ ಬಳಿ ಕೆಲ ಕಾಲ ಕಳೆದು ಶ್ರೀಗಳು ಹೊರಟರು. ಶ್ರೀಗಳ ಮೇಲಿನ ಆರೋಪ ಸಾಬೀತಾದ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಸೊ ಏನಾಗುತ್ತೆ, ಟ್ರಯಲ್ ಆಲ್ರೆಡಿ ಆಗಿದೆ, ದೊಡ್ಡ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಲಾಗಿದೆ. ಆಲ್ಮೋಸ್ಟ್ ಒಂದು ಪೊಲೀಸರೇ ಆರಂಭಿಕ ಹಂತದಲ್ಲಿ ತನಿಖೆ ಮಾಡಿದಂತಹ ಪೊಲೀಸರೇ 600ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡಿದ್ರು. ಯಾವಾಗ ಇದರಲ್ಲಿ ಸೋಷಿಯಲ್ ಪ್ರೆಷರ್ ಬಿಲ್ಡ್ ಆಗೋಕೆ ಸ್ಟಾರ್ಟ್ ಆಯಿತು, ಅವಾಗ ಡಿವೈಎಸ್ಪಿ ನೇತೃತ್ವದಲ್ಲೆಲ್ಲ ಹೆಚ್ಚಿನ ತನಿಖೆ ಆಯಿತು. ಹೆಚ್ಚಿನ ಚಾರ್ಜ್ ಶೀಟ್ಗಳನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಕೋರ್ಟ್ ಪ್ರತಿ ಮಾಹಿತಿಯನ್ನು ಕೂಡ ಸೂಕ್ಷ್ಮವಾಗಿ ಆಲಿಸಿದೆ, ತರ್ಕಿಸಿದೆ. ಆಮೇಲೆ ಯಾರ ವಾದದಲ್ಲಿ ಹುರುಳಿದೆ, ಯಾರು ಆರೋಪ ಮಾಡಿದಂತಹ ಅಪ್ರಾಪ್ತ ಬಾಲಕಿಯರು ಆ ಸಂದರ್ಭದಲ್ಲಿ ಸಾಂದರ್ಭಿಕ ಸಾಕ್ಷಿಗಳಂತ ಯಾರ್ಯಾರ ಹೆಸರನ್ನು ಹೇಳಿದ್ರು, ಯಾರ್ಯಾರ ಸೂಚನೆಯಂತೆ ಹೀಗೆಲ್ಲ ಆಯಿತು ಅಂತ ಹೇಳಿದ್ರು, ಅವರನ್ನು ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಸಿದ್ದರಾಜು. ಎಷ್ಟೊತ್ತಿಗೆ ತೀರ್ಪು ಪ್ರಕಟ ಆಗುತ್ತೆ ಮತ್ತು ಏನನ್ನು ನಿರೀಕ್ಷೆ ಇಟ್ಕೊಳ್ಬೋದು ನಾವು ಅಂತ? ಖಂಡಿತವಾಗೂ ಮಮತಾ, ಇಂದು 11:30 ಸಮಯಕ್ಕೆ ಒಂದು ತೀರ್ಪು ಹೊರಬೀಳುವಂಥ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಚಿತ್ರದುರ್ಗ ಪೊಲೀಸರು ಕೂಡ ಒಂದು ಚಾರ್ಜ್ ಶೀಟನ್ನು ಸಲ್ಲಿಸಿರುವಂಥ ಚಾರ್ಜ್ ಶೀಟ್ನಲ್ಲಿ ಅಕ್ಟೋಬರ್ 27ರಂದು ಸುಮಾರು 694 ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಸಿದ್ರು. ಹಾಗೆ ಎರಡನೇ ಸೆಟ್ಟಾಗಿ 347 ಪುಟಗಳ ಒಂದು ಎ ಮತ್ತು ಬಿ ಸೆಟ್ನಲ್ಲಿ ಒಂದು ಚಾರ್ಜ್ ಶೀಟನ್ನು ಸಲ್ಲಿಸಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದು ಕಡೆ ಏನು 761 ಪುಟಗಳ ಚಾರ್ಜ್ ಶೀಟಲ್ಲೂ ಕೂಡ ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಪೊಲೀಸರು ಸಂಗ್ರಹಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದು ವಿಕ್ಟಿಮ್ಸ್ಗಳು ಕೂಡ ಧೈರ್ಯ ಇರುವಂಥದ್ದು, ನಮಗೆ ಆಗಿರುವಂಥ ಅನ್ಯಾಯಕ್ಕೆ ನ್ಯಾಯ ಸಿಗುವ ಭರವಸೆ ಕೂಡ ಇದೆ ಎಂಬ ಒಂದು ಅಭಿಪ್ರಾಯವನ್ನು ಅವರ ಕುಟುಂಬಸ್ಥರಲ್ಲಿ ವಿಕ್ಟಿಮ್ಸ್ಗಳು ತಿಳಿಸಿರುವಂಥದ್ದು. ಹಾಗೆ ಆರೋಪಿಯಾಗಿರುವಂಥ ಮುರುಘಾಶ್ರೀ ಹಾಗೂ ವಾರ್ಡನ್ ರಶ್ಮಿ ಮತ್ತು ಪರಮಶಿವಗೂ ಕೂಡ ಆತಂಕ ಮನೆ ಮಾಡಿರುವಂಥದ್ದು. ಯಾಕಂತಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಒಂದು ಎವಿಡೆನ್ಸ್ಗಳನ್ನು ಕೂಡ ಪೊಲೀಸರು ಕಲೆ ಹಾಕಿರುವ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಮುರುಘಾಶ್ರೀ ಮತ್ತು ಅವರ ಬೆಂಬಲಿಗರಲ್ಲಿ ಆತಂಕ ಮನೆ ಮಾಡಿದೆ. ಒಂದು ತೀರ್ಪಿನ ಎಲ್ಲರ ಚಿತ್ತ ಒಂದು ಮುರುಘಾಶ್ರೀಯ ಮಠದತ್ತ ಎಂಬಂತೆ ಮುರುಘಾಶ್ರೀಯ ತೀರ್ಪು ಏನಾಗುತ್ತೆ ಎಂಬ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ. ಹಾಗೆ ಈ ಹಿಂದೆ ಕೂಡ ಏನು ಮುರುಘಾಶ್ರೀ ಸಂಬಂಧಪಟ್ಟಂತೆ ಏನು ಈ ಒಂದು ಐವರ ವಿರುದ್ಧ ಕೇಸ್ ದಾಖಲಾಯಿತು. ಅದರಲ್ಲಿ ಇಬ್ಬರನ್ನ ಈ ಕೇಸಿಂದ ಕೈ ಬಿಡಲಾಗಿದ್ದು, ಮೂವರಿಗೆ ಕಂಟಕ ಕಟ್ಟಿಟ್ಟ ಬುತ್ತಿ ಎಂಬ ಮಾತುಗಳು ಕೂಡ ಕೇಳಿ ಬರ್ತಿದೆ. ಏನು ಡಿವೈಎಸ್ಪಿ ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಚಾರ್ಜ್ ಶೀಟನ್ನು ಸಲ್ಲಿಕೆಯಾಗಿದ್ದು, ಈ ಒಂದು ಕೇಸ್ನ ಒಂದು ತೀರ್ಪು ಇಂದು ಹೊರಬೀಳುವ ಸಾಧ್ಯತೆ ಇರೋದ್ರಿಂದ ಎಲ್ಲರ ಚಿತ್ತ ಒಂದು ನ್ಯಾಯಾಲಯದತ್ತ ಎಂಬಂತಾಗಿದೆ. ಚಿತ್ರದುರ್ಗದ 2ನೇ ಅಪರ ಸತ್ರ ನ್ಯಾಯಾಲಯದಲ್ಲಿ ಒಂದು ತೀರ್ಪು ಹೊರಬೀಳಲಿದೆ ಮಮತಾ. ಸಿದ್ದರಾಜು, ಹಾಗೆ ಸಂಪರ್ಕದಲ್ಲಿರಿ. ನಿಮಗೆ ಪೋಕ್ಸೋ ಕೇಸ್ನ ಒಂದು ಸೂಕ್ಷ್ಮತೆಯನ್ನು ನಾವು ಹೇಳ್ಬಿಡ್ತೀವಿ ಕೇಳಿ. ಸೆಕ್ಷುವಲ್ ಅಸಾಲ್ಟ್ ನನ್ನ ಮೇಲೆ ಆಗಿದೆ ಅಂತ ಪ್ರೂಫ್ ಆಫ್ ಬರ್ಡನ್ ಅನ್ನು ಅಪ್ರಾಪ್ತ ಬಾಲಕಿಯರು ಕೊಡಬೇಕಾಗಿಲ್ಲ. ನನ್ನ ಮೇಲಿರುವ ಆರೋಪ ಸುಳ್ಳು ಅಂತ ಪ್ರೂಫ್ ಆಫ್ ಬರ್ಡನ್ ಅನ್ನು ಕೊಡಬೇಕಾಗಿರೋದು ಯಾರ ಮೇಲೆ ಆರೋಪ ಬಂದಿರುತ್ತೆ ಅವರು. ಅಷ್ಟು ಸ್ಟ್ರಾಂಗ್ ಪವರ್ಫುಲ್ ಸೆಕ್ಷನ್ಸ್ ಅವೆಲ್ಲವೂ ಕೂಡ. ಹೀಗಾಗಿ ನೋಡಬೇಕಾಗತ್ತೆ ಇಲ್ಲಿ ಫಿಸಿಕಲ್ ಎವಿಡೆನ್ಸು, FSL ಎವಿಡೆನ್ಸ್ ಏನು ಹೇಳುತ್ತೆ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಆಗಿ 164 ಸ್ಟೇಟ್ಮೆಂಟ್ನ ಅಡಿಯಲ್ಲಿ ಅಪ್ರಾಪ್ತ ಬಾಲಕಿಯರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ತುಂಬ ತೂಕವನ್ನು ಹೊಂದಿರುತ್ತೆ. ಹೀಗಾಗಿ ಹೀಗೆ ಬರಬಹುದು ತೀರ್ಪು ಅಂತ ಹೇಳೋಕ್ಕಾಗಲ್ಲ. ಮತ್ತು ಇಡೀ ಸಮಾಜದ ದೃಷ್ಟಿ ಇರೋದ್ರಿಂದ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಆಗುತ್ತಾ ನೋಡ್ಬೇಕು ನಾವು. ಹಾಗಾದರೆ ಮುರುಘಾ ಶ್ರೀಗಳ ಕೇಸ್ ಫೈಲ್ನ ರೀಕಾಲ್ ಮಾಡೋಣ ಒಂದ್ಸಲ. ಚಿತ್ರದುರ್ಗದ ಮುರುಘಾ ಶ್ರೀ ವಿರುದ್ಧ ಪೋಕ್ಸೋ ಕೇಸ್ ಆಗುತ್ತೆ. ಸೊ ಯಾವಾಗ ದಾಖಲಾಗುತ್ತೆ ಅಂತ ಅಂದರೆ ಅದರಲ್ಲಿ ಆಲ್ಮೋಸ್ಟ್ 2022 ಅಕ್ಟೋಬರ್ 26ನೇ ತಾರೀಕು ಮೈಸೂರಿನ ನಜರಾಬಾದ್ನ ಠಾಣೆಯಲ್ಲಿ ದಾಖಲಾಗಿರುತ್ತೆ. ಯಾರ್ಯಾರ ಮೇಲೆ ಕೇಸ್ ದಾಖಲಾಗಿರುತ್ತೆ ಅನ್ನೋದ್ರ ಡೀಟೇಲ್ಸ್ ಕೂಡ ನಾವು ಕೊಡ್ತಾ ಇದ್ದೀವಿ ನಿಮಗೆ. ಮಠದ ಹಾಸ್ಟೆಲ್ನ ಇಬ್ಬರು ಅಪ್ರಾಪ್ತಿಯರು ಕೇಸ್ ಫೈಲ್ ಮಾಡ್ತಾರೆ, ನಮ್ಮ ಮೇಲೆ ದೌರ್ಜನ್ಯ ಆಗಿದೆ ಅಂತ. ಅದರಲ್ಲಿ A1 ಮುರುಘಾಶ್ರೀ ಅಲಿಯ ಶಿವಮೂರ್ತಿ, A2 ವಾರ್ಡನ್ ರಶ್ಮಿ, A3 ಬಸವಾದಿತ್ಯ. ಆರಂಭಿಕ ಹಂತದಲ್ಲಿ ಇಷ್ಟು ಜನ ಅಕ್ಯೂಸ್ಡ್ಗಳಾಗ್ತಾರೆ. A4 ಮ್ಯಾನೇಜರ್ ಪರಮಶಿವಯ್ಯ, A5 ಗಂಗಾಧರಯ್ಯ. ಇವ್ರ ವಿರುದ್ಧ ಇಡೀ ಪ್ರಕರಣ ತೆರೆದುಕೊಳ್ಳುತ್ತೆ. ಅಕ್ಟೋಬರ್ 27ನೇ ತಾರೀಕು ಚಿತ್ರದುರ್ಗ ಗ್ರಾಮಾಂತರ ಠಾಣೆಗೆ ಕೇಸನ್ನು ವರ್ಗಾಯಿಸಲಾಗುತ್ತೆ. ಕೇಸ್ ವಿಪರೀತ ಆರಂಭಿಕ ಹಂತದಲ್ಲಿ ಸ್ಲೋ ಇರುತ್ತೆ ಅನ್ನೋ ಆರೋಪ ಕೇಳಿಬರುತ್ತೆ, ಒತ್ತಡ ಇರುತ್ತೆ ಪೊಲೀಸರ ಮೇಲೆ ಅನ್ನೋ ಆರೋಪ ಕೇಳಿಬರುತ್ತೆ. ಚಾರ್ಜ್ ಶೀಟ್ನಲ್ಲಿ A3 ಬಸವಾದಿತ್ಯ ಮತ್ತು A5 ಗಂಗಾಧರಯ್ಯ ಅವರ ಹೆಸರನ್ನ ಕೈ ಬಿಟ್ಟಲಾಗಿರುತ್ತೆ. ಯಾಕಂದರೆ ಅವರ ಪಾತ್ರ, ಇನ್ವಾಲ್ವ್ಮೆಂಟ್ ಹಾಗೂ ಎಸ್ಟಾಬ್ಲಿಷ್ಮೆಂಟ್ ಆರಂಭಿಕ ಹಂತದಲ್ಲಿ ಕಾಣೋದಕ್ಕೆ ಸಿಗಲ್ಲ.